ಪ್ರಕೃತಿಯೊಂದಿಗೆ ಮಾನವ ಸಂಬಂಧ ಕ್ಷೀಣಿಸುತ್ತಿರುವ ಬಗ್ಗೆ ಹಾಗೂ ಅರಣ್ಯ ನಾಶದಿಂದಾಗುವ ಪರಿಣಾಮ ಕುರಿತು ಜನರಿಗೆ ಮನವರಿಕೆ ಮಾಡುವ ಉದ್ದೇಶದಿಂದ ಉಡುಪಿ ಜಿಲ್ಲೆಯ ಕುಂದಾಪುರ ಮತ್ತು ಬೈಂದೂರು ಅರಣ್ಯ ಇಲಾಖೆ ವತಿಯಿಂದ ಹುಲಿಮಂಡ್ಲ ಕೊಡ್ಲು ಅರಣ್ಯ ಜಾಂಬೂರಿ ಎಂಬ ಕೃತಕ ಅರಣ್ಯ ನಿರ್ಮಿಸಲಾಗಿದ್ದು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಜನರು ಕುಟುಂಬ ಸಮೇತ ಆಗಮಿಸಿ ವೀಕ್ಷಿಸಿ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ. ಹುಲಿಮಂಡ್ಲ ಕೊಡ್ಲು ಅರಣ್ಯ ಜಾಂಬೂರಿ ಎಂಬ ಕೃತಕ ಅರಣ್ಯದ ಒಳಗೆ ಪ್ರವೇಶಿಸುತ್ತಿದ್ದಂತೆ ನೈಜ ಅರಣ್ಯದಲ್ಲಿ ಸಂಚರಿಸುವ ಅನುಭವ ಉಂಟುಮಾಡುತ್ತದೆ. ಸಾಲುಮರದ ತಿಮ್ಮಕ್ಕ ಅವರ ಪ್ರತಿಕೃತಿ, ಕೃತಕ ಜಲಪಾತಗಳು, ಹರಿಯುವ ನದಿ, ಆನೆಗಳ ಘೀಳಿಡುವಿಕೆ, ಹುಲಿ, ಜಿಂಕೆ, ಜಿರಾಫೆಗಳ ಸಂಚಾರ, ಪಕ್ಷಿಗಳ ಕಲರವ ಇವೆಲ್ಲವೂ ಅರಣ್ಯದ ಜೀವಂತ ಚಿತ್ರಣವನ್ನು ನೀಡುತ್ತಿದೆ. ಇಲ್ಲಿ ನಿರ್ಮಿಸಿರುವ ಕೃತಕ ಗುಹೆಗಳು, ಪ್ರಾಣಿಗಳ ಸದ್ದು ಮತ್ತು ವಿವಿಧ ಪಕ್ಷಿಗಳ ಸದ್ದು ನೈಜ ಕಾಡಿಗೆ ಹೋದ ಅನುಭವ ನೀಡುತ್ತಿದೆ. ಕೊಲ್ಲೂರು ಮೂಕಾಂಬಿಕಾ ಅಭಯಾರಣ್ಯ, ಕೊಡಚಾದ್ರಿ ಬೆಟ್ಟದ ಕಾಡಿನ ದೃಶ್ಯಗಳು ಮುಂತಾದವು ಗಮನ ಸೆಳೆಯುತ್ತಿವೆ. ದೂರದರ್ಶನದೊಂದಿಗೆ ಬೈಂದೂರು ವಲಯದ ಅರಣ್ಯಾಧಿಕಾರಿ ಜ್ಯೋತಿ ಸಂದೇಶ್, ಅರಣ್ಯ ಇಲಾಖೆಯ ಮಾರ್ಗದರ್ಶನದಂತೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಅರಣ್ಯ ಸಂರಕ್ಷಣೆ ಮತ್ತು ಬುಡಕಟ್ಟು ಜನಾಂಗದ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ನಾವು ಉದ್ದೇಶ ಏನಂದ್ರೆ ಅರಣ್ಯಗಳ ಚಿತ್ರಣ, ಕಾಡು ಪ್ರಾಣಿಗಳ ಆವಾಸ ಸ್ಥಾನಗಳು ಹಾಗೂ ಅರಣ್ಯ ಇಲಾಖೆಯ ಕಾರ್ಯಚಟುವಟಿಕೆಗಳನ್ನ ನಾವಿಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಿಕ್ಕೋಸ್ಕರ ಈ ಜಾಂಬೂರಿಯನ್ನ ರಚನೆ ಮಾಡಿದೀವಿ. ಇದರಲ್ಲಿ ನಾವು ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರು ಪರಿಸರಕ್ಕೆ ನೀಡಿರುವ ಕೊಡುಗೆ ಹಾಗೂ ನೈಸರ್ಗಿಕವಾಗಿರುವ ಬೆಟ್ಟಗುಡ್ಡಗಳು, ನದಿ, ಸರೋವರಗಳ ಬಗ್ಗೆ ಚಿತ್ರಣಗಳನ್ನ ಇಲ್ಲಿ ನಾವು ತೋರಿಸ್ಕೊಟ್ಟಿವಿ. ವಿದ್ಯಾರ್ಥಿ ತನ್ಮಯ್ ಗಡಿಯಾರ್ ಇಲ್ಲಿ ರಚಿಸಿರುವ ಕೃತಕ ಅರಣ್ಯ ಅದ್ಭುತವಾಗಿದ್ದು ಕಾಡುಗಳ ಸಂಪೂರ್ಣ ಚಿತ್ರಣವನ್ನು ಒಂದೆಡೆ ತೋರಿಸಲಾಗಿದೆ ಎಂದು ಹೇಳಿದರು. ಇಲ್ಲಿ ಬೈಂದೂರು ಉತ್ಸವ ಕಾರ್ಯಕ್ರಮದಲ್ಲಿ ಹುಲಿಮಂಡ್ಲ ಕೊಡ್ಲು ಅಂತ ಒಂದು ಭಾರಿ ಸುಂದರವಾದ ಒಂದು ಕಾಡಿನ ವಾತಾವರಣವನ್ನು ಇಲ್ಲಿ ನಾಡಿನಲ್ಲಿ ತಂದು ತೋರಿಸ್ತಾ ಇದ್ದಾರೆ. ನಮಗೆ ಯುವ ಜನತೆಗೆ, ಈಗಿನ ಮಕ್ಕಳಿಗೆ ನಮ್ಗೆ ಕಾಡಂದ್ರೆ ಏನಂತ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಕಾಡು ಅಂತ ಒಂದು ಪ್ರಾಪರ್ ಕಾಡು ಅಂತ ಎಲ್ಲೂ ಇಲ್ಲ. ನಾವು ಎಲ್ಲೂ ಚಿಕ್ಕಂದಿರಿಂದನೂ ನಾವು ಕಾಡನ್ನು ನೋಡಲಿಲ್ಲ. ಈ ಥರ ವನ್ಯ ಪ್ರಾಣಿಗಳನ್ನು, ಆಮೆಗಳನ್ನು ಸ್ಪೆಷಲಿ, ಇನ್ನು ಒಂದು ಗುಹೆ ಅನುಭವವನ್ನು, ಅಂದರೆ ಕಾಡು ಹೇಗೆ ಇದೆ ಅದೇ ತಂದು ಇಲ್ಲಿ ನಿಂತ ಹಾಗೆ ನಮಗೆ ಒಂದು ತೋರಿಸಿಕೊಟ್ಟಿದ್ದಾರೆ. ಶಿಕ್ಷಕಿ ನ್ಯಾನ್ಸಿ ಫರ್ನಾಂಡಿಸ್ ಕಾಡು ಪ್ರಾಣಿಗಳು, ನದಿ, ತೊರೆ, ಕಂಬಳ, ಬುಡಕಟ್ಟು ಜನಾಂಗ ಸೇರಿದಂತೆ ಹಲವು ದೃಶ್ಯಗಳನ್ನು ಮನದಟ್ಟು ಮಾಡುವಂತೆ ಪ್ರದರ್ಶಿಸಲಾಗಿದೆ ಎಂದು ಹೇಳಿದರು. ಇಲ್ಲಿ ಮಾಡಿದ ವ್ಯವಸ್ಥೆ, ಪರಿಸರ, ಸೇಮ್ ಕಾಡಿನಲ್ಲಿರೋ ಪ್ರಾಣಿಗಳು, ವ್ಯವಸ್ಥಿತ ಹಾವು, ಕರಡಿ, ಮತ್ತೆ ಕಂಬಳ, ಮತ್ತೆ ಹಳ್ಳಿ ಮನೆ, ಇದೆಲ್ಲ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದ್ರೆ ಮತ್ತು ಹೋಗ್ಲಿಕ್ಕೆ ಮನಸ್ಸಾಗುದಿಲ್ಲ. ಸಮಾಜ ಸೇವಕ ಇಬ್ರಾಹಿಂ ಗಂಗೊಳ್ಳಿ ಹುಲಿಮಂಡ್ಲ ಕೊಡ್ಲು ಅರಣ್ಯ ಜಾಂಬೂರಿ ಒಳಗೆ ಪ್ರವೇಶಿಸುತ್ತಿದ್ದಂತೆ ನೈಜ ಕಾಡಿಗೆ ಹೋದ ಅನುಭವ ಆಗುತ್ತದೆ, ಅರಣ್ಯ ಇಲಾಖೆಗೆ ಧನ್ಯವಾದ ಎಂದು ಹೇಳಿದರು. ಆ ಗುಹೆ ಒಳಗೆ ಹೋದವಾಗ ಬಹಳ ಅದ್ಭುತವಾಯಿತು. ಫ್ಯಾಮಿಲಿ ಜೊತೆ ಬಂದಿದ್ದೇವೆ. ಬೇರೆ ಕಾಲೇಜ್ ದಿನಗಳಲ್ಲಿ ಈ ಕಾಡಲ್ಲೆಲ್ಲ ಟ್ರೆಕ್ಕಿಂಗ್ ಎಲ್ಲ ಹೋಗುವಾಗ ಆ ಟೈಪ್ ಟೂರಿಗೆಲ್ಲ ಕಾಡಲ್ಲಿ ಹೋಗ್ತಿದ್ದೇವೆ. ಆ ಥರದ ಅನುಭವ ಇವತ್ತಾಯಿತು ಮತ್ತು ಮುಂದಕ್ಕಿದೆ. ಯಾವ ಥರ ಇದೆ ಅಂತ ಅನುಭವ ಮತ್ತಷ್ಟು ಸಿಗ್ಬಹುದು. ಇಷ್ಟರ ನೋಡಿದ್ರಲ್ಲಿ ಬಹಳಷ್ಟು ಉತ್ತಮವಾಗಿಯೇ ಮೂಡಿ ಬಂದಿದೆ. ವೀಕ್ಷಕ ರತನ್ ಬಿಜೂರ್, ಕಾಡಿನ ವಾತಾವರಣವನ್ನು ಕಾಡಿನಲ್ಲಿ ಪರಿಚಯಿಸಲಾಗಿದೆ, ನೈಜ ಅರಣ್ಯದಂತೆ ಇದ್ದು ಮಕ್ಕಳು ಮತ್ತು ಯುವ ಜನತೆಗೆ ಉತ್ತಮ ಮಾಹಿತಿ ದೊರೆಯುತ್ತಿದೆ ಎಂದು ಹೇಳಿದರು. ಈ ಬಾರಿಯ ಬೈಂದೂರು ಉತ್ಸವದಲ್ಲಿ ಅರಣ್ಯ ಇಲಾಖೆಯವರು ಒಂದು ಅತ್ಯುತ್ತಮವಾದ ಒಂದು ಕೃತಕ ಅರಣ್ಯವನ್ನು ನಿರ್ಮಿಸಿ ಒಂದು ಉತ್ತಮವಾದ ಅನುಭವವನ್ನು ಜನರಿಗೆ ಕೊಟ್ಟಿದ್ದಾರೆ. ಕೃತಕವಾದ ಕಾಡುಗಳು, ಮರಗಳು, ಅಲ್ಲಿ ಬೇಕಾದ ತೊರೆಗಳನ್ನು ಮತ್ತು ಪ್ರಾಣಿಗಳ ಚಿತ್ರಗಳನ್ನು ಕೊಟ್ಟು ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಒಟ್ಟಾರೆ ಕೃತಕ ಅರಣ್ಯ ನಿರ್ಮಾಣದ ಮೂಲಕ ಪ್ರಕೃತಿ ಹಾಗೂ ಮಾನವ ಸಂಬಂಧ ಬೆಸೆಯುವ ಈ ಕಾರ್ಯಕ್ರಮ ಜನ ಮೆಚ್ಚುಗೆಗೆ ಪಾತ್ರವಾಗಿದೆ.